ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಚತುರ್ಥ ಸರ್ಗ 39ನೇ ಶ್ಲೋಕ. ಅನುಗ್ರಹಂ ತಂ ಪ್ರತಿಗೃಹ್ಯ ಸಾದರಂ ಮುದಾತ್ಮನಾಪ್ತಾಂ ಕೃತಕೃತ್ಯತಾಂ ಸ್ಮರನ್ ಅಭೂತ ಸಂಗೋಪಿ ಸತತ್ಸು ಸಂಗವಾನ್ ಅಸಂಗಭೂಷಾನನು ಸಾಧು ಸಂಗೀತ. ಅನುಗ್ರಹಂ ತಂ ಪ್ರತಿಗೃಹ್ಯ ಸಾದರಂ ಮುದಾ ಆತ್ಮನಾ ಆಪ್ತಾಂ ಕೃತಕೃತ್ಯತಾಂ ಸ್ಮರನ್ ಅಭೂತ್ ಅಸಂಗಃ ಅಪಿ ಸಹ ತತ್ ಸುಸಂಗವಾನ್ ಅಸಂಗಭೂಷ ನನು ಸಾಧು ಸಂಗೀತ. ಎಷ್ಟು ಚೆನ್ನಾಗಿದೆ ನೋಡಿ. ಆಚಾರ್ಯರು ಮತ್ತು ಗುರುಗಳಾದ ಅಚ್ಯುತ ಪ್ರೇಕ್ಷರು ಇಬ್ಬರು ನಮಸ್ಕಾರ ಮಾಡಿದಾಗ ಅನಂತೇಶ್ವರನಿಗೆ ಒಂದು ಪುರುಷನಲ್ಲಿ ಪ್ರವಿಷ್ಟನಾಗಿ ಆಚಾರ್ಯರನ್ನು ಹಿಡ್ಕೊಂಡು ಬಂದು ಅಚ್ಯುತ ಪ್ರಜ್ಞರ ಹತ್ರ ಆ ಪುರುಷನಲ್ಲಿ ಪ್ರವಿಷ್ಟನಾದ ಪರಮಾತ್ಮ ಒಪ್ಪಿಸಿ ಇವನ ಮೂಲಕ ಅಂದರೆ ಆಚಾರ್ಯರ ಮೂಲಕ ನನ್ನ ತತ್ವವನ್ನ ತಿಳ್ಕೋ ಹಾಗೆ ಅಂತ ಪರಮಾತ್ಮ ಅಚ್ಯುತ ಪ್ರೇಕ್ಷರಿಗೆ ಹೇಳಿದರು ಅಂತ ನಾವು ಹಿಂದೆ ನೋಡಿದ್ದೀವಿ. ಅದಾದ ಮೇಲೆ ಏನಾಯಿತು, ಸಹ ಅಚ್ಯುತ ಪ್ರೇಕ್ಷ ತಂ ದೇವಕೃತಂ ಅನುಗ್ರಹಂ ಮುದಾ ಪ್ರತಿಗೃಹ್ಯ. ಆ ಪರಮಾತ್ಮ ಮಾಡಿದ ಅನುಗ್ರಹ, ಯಾಕೆ ದೇವರಿಗೆ ಏನು ಬೇಕಾಗಿದೆ ಹೇಳಿ? ಆ ಅಚ್ಯುತ ಪ್ರೇಕ್ಷರು ಮಾಡಿದ ಸೇವೆ, ಅನಂತೇಶ್ವರನ ಸೇವೆ, ಅದನ್ನು ಮನಗಂಡು ಪರಮಾತ್ಮ ಮಾಡಿದ ಅನುಗ್ರಹ ಇದು. ಅದನ್ನು ಸಂತೋಷದಿಂದ ಪ್ರತಿಗೃಹ್ಯ ಅಂಗೀಕಾರ ಮಾಡಿ ಆತ್ಮನ ಆಪ್ತಾಂ ಸ್ಮರನ್ ಸ್ವೇನ ಕೃತಕೃತ್ಯಂ ಆತ್ಮನ ಕೃತಕೃತ್ಯಂ ಆಪ್ತಾಂ ಸ್ಮರನ್, ತಾನು ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿದವರಾಗಿ, ಅಂದರೆ ಸರಿಯಾಗಿ ಸಾಧನೆಯನ್ನ ಮಾಡಿದವರಾಗಿ ಅವರು ಚಿಂತನೆ ಮಾಡಿದರಂತೆ. ಯಾರು? ಅಚ್ಯುತ ಪ್ರೇಕ್ಷರು. ಈ ರೀತಿಯಾಗಿ ಸ್ಮರಿಸುತ್ತಾ ಅಸಂಗಃ ಪ್ರಾಕೃತ ಪುರುಷ ಸಂಗಃ ತತ್ ಸುಸಂಗಾನ್ ಪೂರ್ಣ ಪ್ರಜ್ಞೆ ಸಂಗಃ ಸಂಸರ್ಗಃ ಸಹ ಅಸ್ಯ ಅಸ್ತಿ ತಾದೃಶ ಅಭೂತ್. ಯದ್ಯಪಿ ಯತಿಗಳು ಯಾರ ಮೇಲೂ ಕೂಡ ಸಂಘ ಇರೋದಿಲ್ಲ, ಅವರು ಎಲ್ಲ ಸಂಘವನ್ನ ತೊರೆದು ದೇವರಲ್ಲಿ ಮಾತ್ರ ಸಂಘ ಸ್ನೇಹ ಉಳ್ಳವರು ಯತಿಗಳು, ಸನ್ಯಾಸಿಗಳು. ಆದರೂ ಕೂಡ ವಿಶೇಷವಾಗಿ ಪರಮಾತ್ಮನ ಆಜ್ಞೆ ಮೇರೆಗೆ ಅಚ್ಯುತ ಪ್ರೇಕ್ಷರು ಶ್ರೀಮನ್ ಮಧ್ವಾಚಾರ್ಯರಲ್ಲಿ ವಿಶೇಷವಾದ ಒಂದು ಸಂಘ, ಒಂದು ಸ್ನೇಹವನ್ನ ಮಾಡಿದ್ರು ಅಂತ ಅರ್ಥ, ಒಂದು ಪ್ರೀತಿಯನ್ನ ಮಾಡಿದ್ರು ಅಂತ ಅರ್ಥ. ಅದು ಒಳ್ಳೇದು. ಅದು ಹಾಗೆಂದ್ರೆ ಸಾಧುಗಳಿಗೆ ಅದು ಒಳ್ಳೇದೇ. ನ ಸಂಗಭೂಷಾನನು ಸಾಧು ಸಂಗೀತ. ಸಜ್ಜನರಲ್ಲಿ ಸಂಘ ಮಾಡೋದು ಸಾಧು ಜನರಿಗೆ ಅದು ಒಳ್ಳೆಯದೇ ಆಗ್ತದೆ ಹೊರತು ಅದರಿಂದ ಕೆಡುಕು ಆಗೋದಿಲ್ಲ. ಅತ್ಯಕ್ತ ಸಂಗಾನಾಂ ಸತ್ಸಂಗಸ್ಯ ವಿಷಯತ್ಯಾಗ ಹೇತುತ್ವ ತ್ಯಕ್ತ ಸಂಗಾನಾಮಪಿ ಸತ್ಸಂಗ ಭೂಷಣಮೇವ. ಕೆಟ್ಟವರ ಸಹವಾಸ, ವಿಷಯದಲ್ಲಿ ಆಸಕ್ತಿ ಅದು ಇರಬಾರದು. ಸಜ್ಜನರ ಜೊತೆಗೆ ಸಹವಾಸ ಅದು ಭೂಷಣವೇ ಆಗ್ತದೆ ಸಜ್ಜನರಿಗೆ, ಹಾಗೆಂತ ಒಟ್ಟು ಅಭಿಪ್ರಾಯ. ಅದಕ್ಕೆ ಪ್ರಮಾಣವನ್ನು ಕೂಡ ಕೊಡ್ತಾ ಇದ್ದಾರೆ. ಭಾವಪ್ರಕಾಶಿಕದಲ್ಲಿ ಸಂಘ ಸರ್ವಾತ್ಮನಾ ತ್ಯಾಜ್ಯ, ವಿಷಯದಲ್ಲಿ ಆ ಸಂಘವನ್ನು, ಆಸೆಯನ್ನು ಸರ್ವಾತ್ಮನ ಖಂಡಿತ ಬಿಡಬೇಕು. ಸಚೇ ತ್ಯಕ್ತುಂ ನ ಶಕ್ಯತೆ, ಬಿಡ್ಲಿಕ್ಕೆ ಆಗದೇ ಇದ್ರೂ ಕೂಡ ಕಷ್ಟಪಟ್ಟು ಸಾಧನೆ ಮಾಡಿ ಸಂಘವನ್ನು ಬಿಡಬೇಕು. ಸದ್ಭಿಹಿ ಸಹ ಕರ್ತವ್ಯ, ಆದರೆ ಸಜ್ಜನರ ಜೊತೆಗೆ ಸಹವಾಸವನ್ನ ಮಾಡಲೇಬೇಕು. ಸಂತಹ ಸಂಘಸ್ಯ ಭೂಷಣಂ, ಸಜ್ಜನರ ಜೊತೆಗೆ ಸಂಘ ಮಾಡೋದು ಅದು ಸಜ್ಜನರಿಗೆ ಭೂಷಣವೇ ಹೊರತು ಅದು ದೂಷಣ ಅಲ್ಲ ಅಂತ ಒಟ್ಟ ಅಭಿಪ್ರಾಯ. ಅನುಗ್ರಹಂ ತಂ ಪ್ರತಿಗೃಹ್ಯ ಸಾಗ್ರಹಂ ಉದಾತ್ಮನಾಪ್ತಾಂ ಕೃತಕೃತ್ಯತಾಂ ಸ್ಮರನ್ ಅಭೂತ ಸಂಗೋಪಿ ಸತತ್ಸು ಸಂಗವಾನ್ ಅಸಂಗಭೂಷ ನನು ಸಾಧು ಸಂಗೀತ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.